ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್. ಇವತ್ತು ನಾವು ಮಟನ್ ಸಾರು ಕುಕ್ಕರಲ್ಲಿ ಹೇಗೆ ಮಟನ್ ಸಾರು ಬಿಗಿನರ್ಸ್ಗೆ ಹೇಗೆ ಈಸಿಯಾಗಿ ನಾವು ಒಂದು ಮಟನ್ ಸಾರು ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸುಮಾರು ನಾನು 1.25 kg ಆಗಷ್ಟು ಮಟನ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಮಸಾಲೆಗೆ ಬಂದು ನಾನು 1 ಮುಷ್ಟಿ ಆಗಷ್ಟು ಪುದೀನ ತೊಗೊಂಡಿದ್ದೀನಿ. ಮತ್ತು 1/4 ಮುಷ್ಟಿ ಆಗಷ್ಟು ನಾನು ಪುದೀನಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ತೊಗೊಂಡಿದ್ದೀನಿ. 1 ಸ್ಪೂನು ಹುರ್ಗಡ್ಲೆ ಬೇಕಾಗುತ್ತೆ. ಮತ್ತು 1-2 ಬೆಳ್ಳುಳ್ಳಿ ಗಡ್ಡೆ ನಾನು ಸುಲಿದಿಟ್ಕೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚ್ ಆಗಷ್ಟು ನಮಗೆ ಶುಂಠಿ ಬೇಕಾಗುತ್ತೆ. ಸ್ವಲ್ಪ ಕರಿಬೇವು, 1 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಒಗ್ಗರಣೆಗೆ 2 ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಈ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ನಾನು 2 ಮುಷ್ಟಿ ಆಗಷ್ಟು ನಾನು ತೊಗೊಂಡಿದ್ದೀನಿ. ಖಾರಕ್ಕೆ ಬಂದು ನಾನು ಖಾರದ ಪುಡಿ ಬಂದು 1-2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ 1-2 ಸ್ಪೂನು. ಮತ್ತು ಕಾಯಿ ತುರಿಯಲ್ಲಿ 1 ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಓಟ್ ತೊಗೊಂಡಿದ್ದೀನಿ ಕಾಯಿ ತುರಿ. ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ಮತ್ತು 1 ಸ್ಪೂನ್ ಆಗಷ್ಟು ಸೋಂಪು, 1 ಸ್ಪೂನ್ ಆಗಷ್ಟು ಕಾಳು ಮೆಣಸು, ಚಕ್ಕೆ 1 ಇಂಚ್ ತೊಗೊಂಡಿದ್ದೀನಿ, ಲವಂಗ 4 ತೊಗೊಂಡಿದ್ದೀನಿ. ಗಸಗಸೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಮೊದಲಿಗೆ ಇದೆಲ್ಲ ನಾವು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಮಾಡ್ಕೊಳ್ಳೋಣ. ಮೊದಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಖಾರದ ಪುಡಿ ಉಪ್ಪು ಹಾಕ್ಕೊಂಡು ನಾವು ಮಟನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆಯಿಲಲ್ಲಿ. 1 ಸ್ಪೂನ್ ಆಗಷ್ಟು ನಾನು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಸಣ್ಣ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ನಮಗೆ ಮಟನ್ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ನಾನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟು ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡೋಣ ನಾವು ಮೀಡಿಯಮ್ ಫ್ಲೇಮಲ್ಲೇ. ಸ್ವಲ್ಪ ಮಟನ್ನಿಂದ ನೀರಿನ ಅಂಶ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕಾಗುತ್ತೆ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಕಡೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಮಸಾಲೆನೆಲ್ಲ ಹುರ್ಕೊಬೇಕಾಗುತ್ತೆ. ನೀವು ಬೇಕಾದ್ರೆ ಹಸಿ ಮಸಾಲೆ ರುಬ್ಕೊಂಡು ಫ್ರೈ ಮಾಡ್ಕೊಬೋದು. ಅದೆಲ್ಲ ಡಬಲ್ ಕೆಲಸ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ನೋಡಿ ಈ ಥರ ನಾವು ಹಸಿ ಮಸಾಲೆಗಳೆಲ್ಲ ನಾವು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದರಿಂದ ತುಂಬ ಹೊತ್ತು ನಾವು ಫ್ರೈ ಮಾಡೋ ನೆಸೆಸಿಟಿ ಇರೋಲ್ಲ. ನಾನು ಸ್ವಲ್ಪ ಕರಿಬೇವು ನೋಡು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1-4 ಹಸಿಮೆಣಸಿನ್ಕಾಯಿ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ, ನಂತರ ನಾವು ಈರುಳ್ಳಿ ತೊಗೊಂಡಿದ್ದೀರಲ್ಲ ಸಣ್ಣ ಈರುಳ್ಳಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. 100 ಗ್ರಾಮ್ ಆಗೋದಿದೆ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಎಣ್ಣೆನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಸಣ್ಣ ಸೈಜ್ 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಅಷ್ಟೇ ಚೆನ್ನಾಗಿ ಎಲ್ಲ ಮಸಾಲೆ ಐಟಮ್ಸು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೊಬೇಕಾಗುತ್ತೆ. ಓಕೆ, ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ. ಇಷ್ಟಾದರೆ ನಮಗೆ ಸಾಕು. ಇವಾಗ ನಾವು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು ನಾನು ಹಾಗೆ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಪುದೀನದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ನಾವು ಮಸಾಲೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಪುದೀನ ಎಲ್ಲ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ನಮಗೆ ಸಾಕು. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು
ಖಾರ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ತೀನಿ. ಆಲ್ರೆಡಿ ನಾನು 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಮಟನ್ ಬೇಯೋದಕ್ಕೆ ಹಾಕಿರೋದ್ರಿಂದ 1 ಸ್ಪೂನ್ ನಾನು ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ನಾನು ಧನಿಯಾ ಪುಡಿ, ಈ ಬಿಸಿ ಇದಕ್ಕೇನೆ ಮಸಾಲೆ ಈ ಪುಡಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ನಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಕಾಯಿ ತುರಿನೂ ಅಷ್ಟೇ, ನಾನು ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದರಲ್ಲೇ ಬಿಸಿ ಮಾಡ್ಕೊತೀನಿ, ತಿರ್ಕೊಟ್ಬಿಡ್ತೀನಿ ನಾನು. ಸ್ವಲ್ಪ ನಾವು ಇದನ್ನು ಆರಕ್ಕೆ ಬಿಟ್ಬಿಡೋಣ, ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆಗಬೇಕಾಗತ್ತೆ. ಮಸಾಲ ನೀಟಾಗಿ ಕಂಪ್ಲೀಟಾಗಿ ಕೂಲಾಗಿದೆ. ಇದಕ್ಕೆ ನಾನು ಇವಾಗ ನೋಡಿ ಉರ್ಗಡ್ಲೆ 1 ಸ್ಪೂನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಇವಾಗ ಜಾರ್ಗೆ ಸೇರಿಸ್ಕೊಂಬಿಡೋಣ. ಈ ಟೈಮಲ್ಲಿ ನಾವು ಗಸಗಸೆ ನೆನೆಸಿಟ್ಟಿದ್ದೀವಲ್ಲ, 1 ಸ್ಪೂನು ಗಸಗಸೆ ನಾನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆನ ನಾವು ಸ್ವಲ್ಪ ತುಂಬ ನುಣ್ಣಗೂ ಬೇಡ, ತುಂಬ ತರಿಗೂ ಬೇಡ, ರುಬ್ಕೊಬೇಕಾಗುತ್ತೆ. ನಾನು ರುಬ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ನೋಡಿ ಸಾಕಾಗುತ್ತೆ. ಈಗ ಮತ್ತೆ ನಾನು ನೋಡಿ ಈ ಥರ ಚೆನ್ನಾಗಿ ನಮಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎಣ್ಣೆ ಬಿಟ್ಕೊಬೇಕು. ನಾನು ಖಾರ ಪುಡಿ, ಉಪ್ಪು, ಅರಿಶಿನ ಹಾಕಿ ನಾನು ಮಾಡ್ಕೊಂಡಿದ್ದಲ್ಲ ನೋಡಿ, ಮಟನ್ ನೀರಿನ ಅಂಶ ಎಲ್ಲ ಫುಲ್ ಕಂಪ್ಲೀಟಾಗಿ ಹೋಗಿ ಈ ಥರ ಎಣ್ಣೆ ಬಿಟ್ಕೊಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಥರ ಅಕಸ್ಮಾತ್ ನೀರೇನೇನು ಇತ್ತು ಅಂದರೆ ನಮಗೆ ಸಾರು ಟೇಸ್ಟ್ ಬರಲ್ಲ, ಅದರಿಂದ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಈಗ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ. ಜಾರು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಅದ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಅದಾದರೆ ನಮಗೆ ಸಾಕು. ಸ್ವಲ್ಪ ನಾವು ಇವಾಗ ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಕುದಿ ಬಂದಮೇಲೆ ನಾವು ಕುಕ್ಕರ್ ಗ್ಯಾಸ್ಕೆಟ್ ಹಾಕಿ ಒಂದು 4ರಿಂದ 5 ವಿಸಿಲ್ ಹಾಕ್ಸ್ಬೇಕಾಗುತ್ತೆ. ಮಟನ್ ಡಿಪೆಂಡ್ ಅದು. ಸ್ವಲ್ಪ ಕುದಿ ಬರಲಿ, ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕುದೀತಾ ಇದೆ. ನಿಮಗೆ ತೆಳು ಬೇಕಂದ್ರೆ ತೆಳು ಮಾಡಿಕೊಡಿ. ನಾನು ಮುದ್ದೆಗೆ ಮಾಡೋದ್ರಿಂದ ಇಷ್ಟು ನಮಗೆ ಸಾಕಾಗುತ್ತೆ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಖಾರ ಎಲ್ಲ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ಮಟನ್ ಬೇಯೋದ್ನಾಗ ಉಪ್ಪು ಹಾಕಿದ್ರಿ, ಮತ್ತು ನಾವು ಸೇರಿಸ್ಲಿಲ್ಲ. ಇವಾಗ ಇನ್ನೊಂದು ಸ್ವಲ್ಪ ನಾನು ಕಲ್ಲುಪ್ಪು ಹಾಕ್ಕೊತೀನಿ. ಹಾಕ್ಕೊಂಡು ಇವಾಗ ಕುಕ್ಕರು ಗ್ಯಾಸ್ಕೆಟ್ ಮುಚ್ಕೊಂಬಿಡೋಣ. ಮುಚ್ಚಿಬಿಟ್ಟು ಒಂದು 3ರಿಂದ 4 ವಿಸಿಲ್ ನಾನು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಕುಕ್ಕರ್ ಬಿಟ್ಟಿದೆ. ನಾವು ನೋಡಿ ಸಾಂಬಾರು ಕರೆಕ್ಟಾಗಿ ಆಗಿದೆ ನೋಡಿ. ನೀವು ಇನ್ನೂ ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು. ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಪೀಸ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಬೆಂದಿದೆ ನೋಡಿ. ಪೀಸ್ ನೀಟಾಗಿ ಬೆಂದಿದೆ. ಮುದ್ದೆಗೆ ಮತ್ತು ಚಪಾತಿಗೆ, ಪೂರಿಗೆ ಎಲ್ಲಕ್ಕೂ ಸೂಟಾಗುತ್ತೆ. ಒಂದು ಸಿಂಪಲಾಗಿ ಈಸಿಯಾಗಿ ಒಂದು ಕುಕ್ಕರಲ್ಲಿ ಬಿಗಿನರ್ಸ್ಗೆ ಮಟನ್ ಸಾರು ಮಾಡೋಕ್ಕೆ ಬರಲ್ಲ ಅಂದವ್ರಿಗೆ ಎಲ್ಲ ನಾವು ಟ್ರೈ ಮಾಡಿ ಯಾವ ಥರ ಮಾಡೋದನ್ನು ನಾನು ತೋರಿಸಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಒಂದು ಈಸಿಯಾದ ಒಂದು ಮಟನ್ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು.